ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಪತ್ರದ ಸಮರ ಅನ್ನೋದೊಂದು ನಿಲ್ತಾನೇ ಇಲ್ಲ. ಶಾಸಕರ ಪತ್ರ ಸಂಚಲನದ ಬಳಿಕ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಿದ್ದೀವಿ. ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಬಿಗ್ ಅಪ್ಡೇಟ್ ಇದು. ಕಾಂಗ್ರೆಸ್ ಪಾಳ್ಯದಲ್ಲಿ ಪತ್ರದ ಸಮರಗಳು ನಿಲ್ತಾನೇ ಇಲ್ಲ. ಶಾಸಕರ ಪತ್ರ ಸಂಚಲನದ ಬಳಿಕ ಮತ್ತೊಂದು ಟ್ವಿಸ್ಟ್ ಸಿಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಂಪುಟದಲ್ಲಿ ಸ್ಥಾನವನ್ನ ನೀಡುವಂತೆ ಎಂಎಲ್ಸಿಗಳಿಂದ ಪತ್ರವನ್ನ ಬರೆಯಲಾಗಿದೆ. ಕೆಎನ್ಬಿ ಬಳಿ ಇದೆ ಎಂಎಲ್ಸಿಗಳ ಮನವಿ ಪತ್ರ. ಖರ್ಗೆಯ ಭೇಟಿ ಮಾಡಿದಂತ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗ್ತಿದೆ. ಇತ್ತೀಚೆಗಷ್ಟೇ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು ಒಂದಿಷ್ಟು ಪತ್ರ ಬರೆದಿದ್ರು. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ವಿ ನೋಡಿ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಾಂಗ್ರೆಸ್ಸಿನ ಎಂಎಲ್ಸಿಗಳು ಭೇಟಿಯಾಗಿದ್ದಾರೆ. ಇಡೀ ರಾಜಕಾರಣದಲ್ಲೇ ಮತ್ತೊಂದು ತಿರುವು ಸಿಕ್ತಿರುವಂತ ವಿಚಾರ ಇದು. ಕರ್ನಾಟಕ ನ್ಯೂಸ್ ಬೀಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂತಹ ಫೋಟೋಗಳಿದು. ಈ ಎಲ್ಲ ಎಂಎಲ್ಸಿಗಳು ಮತ್ತೊಂದು ಪತ್ರ ಬರೆದಿದ್ದಾರೆ. ಪತ್ರವನ್ನ ಬರೆದು ಎಂಎಲ್ಸಿಗಳಿಗೂ ಕೂಡ ಮುಂಬರುವಂತ ಸಚಿವ ಸಂಪುಟದ ಪುನರ್ರಚನೆ ಅಥವಾ ಎಕ್ಸ್ಪಾನ್ಷನ್ ಏನೇ ಮಾಡಿದ್ರು ಕೂಡ ನಮಗೂ ಸ್ಥಾನವನ್ನ ಕೊಡಿ ಅಂತ ಬೇಡಿಕೆಯನ್ನ ಇಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಗಮನಿಸ್ತಾ ಇದೀವಲ್ಲ ದೃಶ್ಯದಲ್ಲಿ, ಎಐಸಿಸಿಯ ಅಧ್ಯಕ್ಷರ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಎಂಎಲ್ಸಿಗಳಿದ್ದಾರೆ, ಹಿರಿಯರಿದ್ದಾರೆ. ಎಲ್ಲರೂ ಕೂಡ ರಾಜಕಾರಣಿಗಳು ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆ, ತಮ್ಮ ಒತ್ತಾಯಗಳು, ತಮ್ಮ ವಿಚಾರಗಳನ್ನ ಆಗ್ರಹಿಸ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು, ಈ ಇಮೇಜಸ್ಗಳೆಲ್ಲ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿದೆ. ಮತ್ತೊಂದು ಸಂಚಲನಕ್ಕೆ ಇದು ಕಾರಣ ಆಗಿಬಿಡುತ್ತಾ? ಈಗಾಗಲೇ 31 ಜನ ಶಾಸಕರ ಪತ್ರಗಳೇನಿತ್ತು ಎಲ್ಲರೂ ಕೂಡ ಸೈನ್ ಹಾಕಿಬಿಟ್ಟು ನಮಗೂ ಕೂಡ ಅಂದ್ರೆ ಹೊಸದಾಗಿ ಆಯ್ಕೆಯಾಗಿರುವಂತ 5 ಜನರಿಗೆ ಸ್ಥಾನ ಕೊಡಿ ಅಂತಿದ್ರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ರಾಜಕೀಯ ಬಣ್ಣಗಳು ಬದಲಾಗ್ತಿದೆ. ಇಷ್ಟು ದಿನ ವಿದೇಶಿ ಪ್ರವಾಸ, ಜೊತೆಯಲ್ಲಿ ಕುರ್ಚಿಯ ಕಿತ್ತಾಟ, ನಂತರದಲ್ಲಿ ಶಾಸಕರ ಪತ್ರ, ಈಗ ಎಕ್ಸ್ಕ್ಲೂಸಿವ್ ವಿಚಾರಗಳು ಹೊರಗೆ ಬರ್ತಾ ಇದೆ. ಎಂಎಲ್ಸಿಗಳು ಕೂಡ ನಮಗೂ ಮುಂಬರುವಂತ ಸಚಿವ ಸಂಪುಟದ ಪುನರ್ರಚನೆಯಾದಂಥ ಸಂದರ್ಭದಲ್ಲಿ ಸ್ಥಾನ ಕೊಡಿ, ನಮಗೂ ಬೇಕು, ನಾವು ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀವಿ, ದುಡಿತಿದ್ದೀವಿ, ತಳಮಟ್ಟದಲ್ಲಿದ್ದೀವಿ ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ಆ ಪತ್ರಗಳು ಅವೆಲ್ಲವನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಸಚಿವ ಸಂಪುಟದಲ್ಲಿ ಎಂಎಲ್ಸಿಗಳಿಗೂ ಕೂಡ ಸ್ಥಾನ ನೀಡಿ ಅಂತಿದ್ದಾರೆ. ಎಂಎಲ್ಸಿಗಳಿಗೆ ಸೂಕ್ತ ಪ್ರಾತಿನಿಧ್ಯವನ್ನ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. 24 ಎಂಎಲ್ಸಿಗಳು ಸಹಿ ಮಾಡಿದಂತ ಪತ್ರ ಖರ್ಗೆ ಅವರಿಗೆ ಹೋಗಿದೆ. ಈಗ ಅಧಿಕಾರ ಹಂಚಿಕೆಯ ಗೊಂದಲದ ನಡುವೆ ಮತ್ತೊಂದು ಪತ್ರ ಇದು. ಡಿಸೆಂಬರ್ನಲ್ಲೇ ದೆಹಲಿಗೆ ತೆರಳಿದ್ದಂತ ಕೆಲ ಎಂಎಲ್ಸಿಗಳು ಹೋಗಿದ್ರಲ್ಲಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನ ನೀಡುವಂತೆ ಮನವಿ ಮಾಡಿಕೊಂತಿದ್ದಾರೆ. ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನ ಇಲ್ಲದಿರದೆ ಒಂದು ರೀತಿ ನಿರುತ್ಸಾಹ ಆಗ್ತಿದೆ ನಮಗೆ, ಯಾವ ರೀತಿಯಾದಂಥ ಒಂದು ಭಾವನೆಗಳು ಬರ್ತಾ ಇದೆ, ನಮ್ಮನ್ನು ಕೂಡ ಪರಿಗಣಿಸಬೇಕು. ನಾಗರಾಜ್ ಯಾದವ್, ಇತರ ಎಂಎಲ್ಸಿಗಳು ಅವರೆಲ್ಲರನ್ನ ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಅಂದ್ರೆ ಅದರಲ್ಲೂ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಪಾತ್ರಗಳು ಏನಿದೆ, ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದೀವಿ, ಎಂಎಲ್ಸಿಗಳ ಪಕ್ಷ ಸಂಘಟನೆ ಇರ್ಬೋದು, ತಳಹಂತದಲ್ಲಿ ದುಡಿಯೋದಿರ್ಬೋದು, ಇದರಲ್ಲಿ ನಮ್ಮದೇ ಆದಂಥ ದೊಡ್ಡ ಮಟ್ಟದ ಕೊಡುಗೆಗಳಿದೆ, ಇದನ್ನ ಕೂಡ ನೀವು ಪರಿಗಣಿಸಬೇಕು ಅಂತ ಕಳೆದ ಡಿಸೆಂಬರ್ನಲ್ಲೂ ಕೂಡ ಹೋಗಿದ್ರು. ಬಟ್ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಎಐಸಿಸಿ ಅಧ್ಯಕ್ಷರು ಕೂತಿದ್ದಾರೆ, ರೌಂಡ್ ಆಗಿ ಇತರ ಎಂಎಲ್ಸಿಗಳು, ನಮ್ಮ ರಾಜ್ಯದ ಎಂಎಲ್ಸಿಗಳು, ಕಾಂಗ್ರೆಸ್ನವರೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ. ಅವರ ಬೇಡಿಕೆ ಒಂದೇ, ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ, ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ, ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ, ಎಂಎಲ್ಸಿಗಳನ್ನ ನೀವು ಕೂಡ ಪರಿಗಣಿಸಬೇಕು ಅಂತ. ನೋಡಿ, ಇದು ಒಂದು ರೀತಿಯಾಗಿ ಕೆಲ ದಿನಗಳ ಹಿಂದೆಯಷ್ಟೇ ಹೊಸದಾಗಿ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಂತ ಕಾಂಗ್ರೆಸ್ಸಿನ ಶಾಸಕರು ಯಾರಿದ್ದಾರೆ, ಫಸ್ಟ್ ಟೈಮ್ ಗೆದ್ದಿರೋರು, ಇವರೆಲ್ಲ ಒಂದು ಬೇಡಿಕೆ ಇಟ್ಟಿದ್ರು, ನಮಗೂ ಕೂಡ ಪ್ರಾತಿನಿಧ್ಯ ಕೊಡಿ, ಬೇರೆ ಬೇರೆ ರಾಜ್ಯದಲ್ಲಿ ಸಿಎಂ ಮಾಡ್ತಾರೆ ಫಸ್ಟ್ ಟೈಮ್ ಗೆದ್ದವರನ್ನ, ನಾವು ಕೂಡ ದುಡ್ದಿದ್ದೀವಿ, ಹೊಸಬರಿಗೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ. ಆದರೆ ಈ ಹಳೆ ಮುಖಗಳು ಅಂತಂದ್ರೆ ಹಿರಿಯರು, ಇವರೆಲ್ಲ ಎಂಎಲ್ಸಿಗಳನ್ನ ನಾವು ಹಿರಿಯರಂತ ಕರಿತೀವಿ. ಹಾಗಾಗಿ ಈ ಹಿರಿಯರೆಲ್ಲ ಸೇರ್ಕೊಂಡೀಗ ನಮಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡಿ, ನಮಗೆ ನಿರುತ್ಸಾಹಗಳಾಗ್ತಿದೆ ಅಂತ 24 ಎಂಎಲ್ಸಿಗಳು ಸಹಿ ಮಾಡಿರುವಂತ ಪತ್ರ ಖರ್ಗೆ ಅವ್ರಿಗೆ ಹೋಗಿ ತಲುಪಿದೆ. ಇದು ಯಾವ ರೀತಿಯಾದಂಥ ಸಂಚಲನಕ್ಕೆ ಕಾರಣ ಆಗುತ್ತೆ ಅನ್ನೋದು ನೋಡಬೇಕು. ಒಂದು ಕಡೆಯಲ್ಲಿ ದಲಿತ ಸಿಎಂ ಬದಲಾವಣೆ, ಇದು ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ.
ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಕಾಂಗ್ರೆಸ್ ಮನೆ ಈಗ 16 ಬಾಗ್ಲಾಗಿ ಹೋಗ್ಬಿಟ್ಟಿದೆ ಎನ್ನುವ ಚರ್ಚೆಗಳ ನಡುವೇನೆ ಈ ಡೆವಲಪ್ಮೆಂಟ್ ಇದೆಯಲ್ಲ, ಮುಂದೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಹೈಕಮಾಂಡ್ ನಾಯಕರ ಎಂಟ್ರಿ ಆಗಿಲ್ಲ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತಾ ನಿರೀಕ್ಷಿಸಬೇಕು. ಹಾಗಾದ್ರೆ ಈ MLCಗಳು ಬರ್ದಿರುವಂತ ಪತ್ರದಲ್ಲಿ ಏನಿದೆ ಅನ್ನುವಂತ ಕುತೂಹಲ ಇದೆಯಲ್ಲ, ಅದನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. MLCಗಳು ಬರ್ದಿರುವಂತ ಪತ್ರದಲ್ಲಿ ನೋಡಿ, MLCಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಎಂಬ ಗ್ರಹಿಕೆಯಲ್ಲಿದ್ದೀರಾ? ನೋಡಿ, ಒಂದು ರೀತಿ ಪ್ರಶ್ನಾರ್ಥಕ ಇದು. ಗುಂಪುಗಾರಿಕೆಯ ಕಾರಣ ಅಥವಾ ಪಕ್ಷದ ಸಂಘಟನೆ ದುರ್ಬಲಗೊಳಿಸುತ್ತೆ. ಹೀಗಾಗಿ MLCಗಳಿಗೆ 5 ಕ್ಯಾಬಿನೆಟ್ ಸ್ಥಾನವನ್ನ ಒದಗಿಸೋದು ಸೂಕ್ತ. ಸದ್ಯದ ಪರಿಸ್ಥಿತಿ ಹಾಗಿದೆ. MLC ಅವರು ಪತ್ರದಲ್ಲಿ ಬರೆದಿರೋದಿದು. ಹಾಗಾಗಿ 10 ರಿಂದ 15 ವಿಧಾನಸಭಾ ಕ್ಷೇತ್ರ ಒಳಗೊಂಡ ಪ್ರದೇಶವನ್ನ ಪ್ರತಿನಿಧಿಸುತ್ತಾರೆ MLCಗಳು. ಸ್ಥಳೀಯ ಸಂಸ್ಥೆಗಳಿಗೆ ಆಯ್ಕೆಯಾದವರಿಗೆ ತಳಮಟ್ಟದ ಜನರ ಸಂಪರ್ಕ ಇದೆ. ಇವರಿಗೆ ಪಕ್ಷ ಸಂಘಟನೆ ಬಲಪಡಿಸುವುದು ಇವ್ರ ಪಾತ್ರ ದೊಡ್ಡದು. MLCಗಳು ವ್ಯಾಪಕ ಮತದಾರರ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಅಂದ್ರೆ MLCಗಳ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಸ್ತಿದ್ದಾರೆ. ಜೊತೆಯಲ್ಲಿ ಪಕ್ಷದ ನೆಲೆಯನ್ನ ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ MLCಗಳು ವಹಿಸುತ್ತಾರೆ. ಮುಂದುವರೆದಂತೆ ಅನೇಕ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಪಕ್ಷಕ್ಕೆ ಯುವಕರು ಬೌದ್ಧಿಕ ಬೆಂಬಲವನ್ನ ಹೆಚ್ಚಿಸುವುದಕ್ಕೆ ನಾವು MLCಗಳು ದೊಡ್ಡ ಪಾತ್ರವನ್ನು ವಹಿಸ್ತೀವಿ. ಹಾಗಾಗಿ ಪರಿಗಣಿಸಿ, ಸಂಪುಟ ಪುನರ್ರಚನೆಯ ವೇಳೆಯಲ್ಲಿ ಪರಿಷತ್ತಿನ ಕನಿಷ್ಠ 5 ಸದಸ್ಯರನ್ನ ನೀವು ಸೇರಿಸಿಕೊಳ್ಳಿ ಅಂತಿರೋದು. ಇದು MLCಗಳು ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖ ಆಗಿರುವ ಅಂಶ. ಸಂಪುಟದಲ್ಲಿ MLCಗಳಿಗೆ ಪ್ರಾತಿನಿಧ್ಯ ಇಲ್ಲದಂತಾಗ್ಬಿಟ್ಟಿದೆ, ಬರೀ ಶಾಸಕರಿಗಿದೆ. ಸದಸ್ಯರಲ್ಲಿ ಅಸಮಾನತೆ, ನಿರುತ್ಸಾಹದ ಭಾವನೆಗಳು ಉಂಟಾಗ್ತಿದೆಯಂತೆ ಬಹಿರಂಗವಾಗಿ ಒಪ್ಕೊಳ್ತಿದ್ದಾರೆ ತಮ್ಮ ಪತ್ರದ ಮೂಲಕ ಕಾಂಗ್ರೆಸ್ಸಿನ MLCಗಳು. ಸುದೀರ್ಘವಾಗಿ ಈ ಅಂಶಗಳನ್ನ MLCಗಳು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮ ಪರಿಸ್ಥಿತಿಗಳು ಹೀಗಿದೆ, ನಮ್ಮನ್ನ ಪರಿಗಣಿಸಬೇಕು, ಕನಿಷ್ಠ 5 ಸಚಿವ ಸ್ಥಾನವನ್ನ ಕ್ಯಾಬಿನೆಟ್ನಲ್ಲಿ ನಮಗೆ MLCಗಳಿಗೆ ಕೊಡಬೇಕು. ಈ ಕೊಡಬೇಕೆನ್ನುವಂತ ಆಗ್ರಹ ಒಂದು ಕಡೆ, ನಂತರದಲ್ಲಿ ಯಾರಿಗೆ ಕೊಡ್ತಾರೆ ಅಥವಾ ಇದನ್ನು ಪರಿಗಣಿಸ್ತಾರಾ, ಕೊಟ್ಟಂತ ಸಂದರ್ಭದಲ್ಲಿ ಸಮುದಾಯ ವಿಚಾರಗಳು ಬರುತ್ತೆ, ಜೊತೆಯಲ್ಲಿ ಹಿರಿಯ ನಾಯಕರನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಮತ್ತಷ್ಟು ಜಾತಿ ಜಟಾಪಟಿಗೂ ಕೂಡ ಇದು ಕಾರಣ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬಾಂಬ್ ಸ್ಫೋಟ ಆಗ್ತಿದೆ. ನೋಡಿ, ಇತ್ತೀಚೆಗಷ್ಟೇ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರು ಪ್ರಶ್ನೆ ಮಾಡ್ತಿದ್ರು, ಪತ್ರ ಬರೆದಿದ್ರು. ಈಗ MLCಗಳು ಕೂಡ ಪತ್ರ ಬರ್ತಿದ್ದಾರಲ್ಲ, ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ಈ ಪತ್ರ ಎಷ್ಟರ ಮಟ್ಟಿಗೆ ಹಲ್ಚಲನ್ನ ಎಬ್ಬಿಸಿದೆ ಅಂತ? ಅಖಿಲೇಶ್, ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿರುವಂತದ್ದು ಸತ್ಯ. ಒಂದು ಕಡೆ ಪ್ರಥಮ ಬಾರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಬೇಡಿಕೆನ ಇಟ್ಟು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ರೆ, ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ಕೂಡ ಈಗ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿರುವಂತದ್ದು ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಏನು ವಿಧಾನ ಪರಿಷತ್ ಅಲ್ಲಿ ರಾಜಕೀಯವಾಗಿ ಒಂದಷ್ಟು ಸಚಿವ ಸ್ಥಾನ ಕೊಡೋದ್ರಲ್ಲಿ ಈಗ ಸದ್ಯಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಇದು ಎಲ್ಲೊಂದ್ ಕಡೆ ಪರಿಷತ್ ಸದಸ್ಯರಿಗೆ ರಾಜಕೀಯ ಹಿತಾಸಕ್ತಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾಗಿ ಸಚಿವ ಸ್ಥಾನ ಏನಾದ್ರು ಬದಲಾವಣೆ ಆದ್ರೆ ಪರಿಷತ್ ಸದಸ್ಯರನ್ನು ಪರಿಗಣಿಸಿ ಅವ್ರಿಗೂ ಒಂದು 5 ರಿಂದ 6 ಸ್ಥಾನ ಕೊಡುವಂತೆ ಹೈಕಮಾಂಡ್ ನಾಯಕರಿಗೆ ಇದೀಗ ಪತ್ರವನ್ನ ಬರ್ತಿರುವಂತದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ ಅಥವಾ ಯಾವ ಒಂದು ಬದಲಾವಣೆ ಕಡೆ ಇದೀಗ ಕಾಂಗ್ರೆಸ್ ಪಕ್ಷ ಸಾಗ್ತಿದೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಕೂಡ ಮೂಡ್ತಿದೆ. ಒಂದ್ ಕಡೆ ಅಧಿಕಾರ ಜಟಪಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಮತ್ತು DCM DK ಬಣ ಒಂದು ಅಗ್ಗಜಗ್ಗಾಟ ನಡೀತಿದೆ. ಇನ್ನೊಂದು ಕಡೆ ಮತ್ತೊಂದು ಶಾಸಕರು ಯಾರೆಲ್ಲ ಹೊಸದಾಗಿ ಆಯ್ಕೆ ಆಗಿದ್ರೆ ನಮಗೂ ಸಚಿವ ಸ್ಥಾನ ಕೊಡಿ, ಈಗ ನಾವು ಸಚಿವ ಸ್ಥಾನ ಕೊಟ್ರೆ ನಾವು ಈಗ ಹೆಚ್ಚುವರಿಯಾಗಿ ನಮ್ಮ ಒಂದು ಕಾರ್ಯವೈಖರಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಒಂದು ಒತ್ತಾಯನ ಮಾಡ್ತಿದ್ದಾರೆ. ಅದ್ರ ನಡುವೆ ಇದೀಗ ಪರಿಷತ್ ಸದಸ್ಯರು ಕೂಡ ಈಗ ಬೇಡಿಕೆ ಇಟ್ಟಿರುವಂತದ್ದು, ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲಮಯಗಳ ಒಂದು ಗೂಡಾಗ್ತಿರುವ ಒಂದು ಅನುಮಾನ ಇದೀಗ ಉಟ್ಕೊಂತಿದೆ. ಇದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿ ಸ್ವಾಗತ ಮಾಡ್ತಾರೆ, ಈ ಒಂದು ಪತ್ರಗಳನ್ನ ಬರ್ತಿರುವಂತ ವಿಚಾರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಕಡಿವಾಣ ಆಗ್ತಾರೆ. ಅಭಿಷೇಕ್, ನಾವು ಈ ಮೊದಲ ಬಾರಿ ಗೆದ್ದಿರುವಂತ ಶಾಸಕರ ಪತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅದನ್ನ ಸ್ವಾಗತ ಮಾಡಿದ್ರು, ಬರ್ಲಿ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ. ಈ ವಿಚಾರದಲ್ಲೂ ಕೂಡ ಇದೇ ರೀತಿ ಪ್ರತಿಕ್ರಿಯೆ ಕೊಡಬಹುದಾ MLCಗಳ ವಿಚಾರವಾಗಿ? ಹೈಕಮಾಂಡ್ ನಾಯಕರಿಗೆ ಎಷ್ಟು ಮಟ್ಟಿಗೆ ತಲೆನೋವು ಅಂತ ಇದು?
ಅಖಿಲೇಶ್, ಸದ್ಯದ ಮಟ್ಟದಲ್ಲಿ ಏನು ಶಾಸಕರು ಬರೆದಿರ್ತಕ್ಕಂಥ ಪತ್ರಕ್ಕೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಿತ್ತು. ಯಾಕಂತಂದ್ರೆ 136 ಶಾಸಕರು ಕೂಡ ಅರ್ಹತೆ ಇರುವಂತ ಮತ್ತು ಸಾಮರ್ಥ್ಯ ಇರುವಂತ ಶಾಸಕರಾಗಿರ್ತಾರೆ. ಅವ್ರು ಕೆಲವರಲ್ಲಿ ಅದ್ರಲ್ಲಿ ಏನ್ ತಪ್ಪಿಲ್ಲ ಅನ್ನುವಂತ ಒಂದು ವಾದ ಪ್ರತಿವಾದ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ಬರ್ತಿತ್ತು. ಆದ್ರೆ ಯಾವಾಗ ಪರಿಷತ್ ಸದಸ್ಯರು ಕೂಡ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದು ತಮ್ಮ ಒಂದು ಹಕ್ಕು ಮಂಡನೆಯನ್ನ ಮಾಡ್ತಿದಾರ, ಅದಕ್ಕೆ ಇದೀಗ ಯಾವ ರೀತಿ ಹೈಕಮಾಂಡ್ ನಾಯಕರು ಸ್ವಾಗತ ಮಾಡ್ತಾರೆ. ಯಾಕಂತಂದ್ರೆ ಒಂದು ಕಡೆ ಪಂಚರಾಜ್ಯ ಚುನಾವಣೆಯಲ್ಲಿ ಎಲ್ಲಾ ನಾಯಕರು ಕೂಡ ಬಿಜಿ ಆಗಿರೋದ್ರಿಂದ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ತಲೆ ಕೆಡಿಸ್ಕೊಂಡು ಇಲ್ಲಿನ ಒಂದು ವಿಚಾರಗಳಿಗೆ ಅವರು ಕಿವಿ ಕೊಡ್ತಾರೆ. ಯಾಕಂತಂದ್ರೆ ದಿನಕ್ಕೆ ಇಲ್ಲಿ ಬಿಟ್ಟು ಹೋಗ್ತಾ ಇದ್ರೆ ಇಲ್ಲಿನ ಪರಿಸ್ಥಿತಿ ಸಾಕಷ್ಟು ಒಂದು ವಿಷಮಾತ್ಮಕ ಪರಿಸ್ಥಿತಿಗೆ ತಲುಪುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹೀಗಾಗಿ ಬಹುತೇಕವಾಗಿ ಬಜೆಟ್ ಆರಂಭ ಆಗೋದಕ್ಕೆ ಮುಂಚೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಬುಲಾವ್ ಮಾಡಿಕೊಂಡು ಅಲ್ಲಿ ಒಂದು ಮಾತಿನ ಮಾತುಕತೆ ನಡೆಸ್ಕೊಂಡು ಮತ್ತೆ ಸಂಧಾನ ಪರಮಲ್ಲ ಮಾಡ್ತಾರ ಅಥವಾ ಬದಲಾವಣೆಯ ಕಡೆಗೆ ತಿರುಗಿ ನೋಡ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಎಲ್ಲರೂ ಕೂಡ ತಮ್ಮ ಒಂದು ಜವಾಬ್ದಾರಿಯನ್ನ, ತಮ್ಮ ಒಂದು ಕರ್ತವ್ಯಗಳನ್ನ ಪ್ರತಿಪಾದಿಸಿದ್ದಾರೆ. ಇಲ್ಲಿ ಹೈಕಮಾಂಡ್ ನಾಯಕರು ಎಷ್ಟರ ಮಟ್ಟಿಗೆ ಕಿವಿ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಇದನ್ನ ಕಡಿಮೆ ಆಗ್ತಾರ ಕೂಡ ನೋಡ್ಬೇಕಾಗುತ್ತೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.